ನಮಸ್ತೆ ಸ್ನೇಹಿತರೆ. ಇವತ್ತು ಒಂದು ವಿಚಾರವನ್ನು ನಮ್ಮ ಬಾಸ್ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ. ಯಾವನಾದರೂ ಬಂದು ಡಿಸ್ಕಷನ್ ಮಾಡೋದಿದ್ರೆ ಬನ್ನಿ. ಓಕೆ, ಓಪನ್ ಚಾಲೆಂಜ್. ಬುದ್ಧ ಬ್ರಾಹ್ಮಣರ ವಿರೋಧಿ ಅಲ್ಲ. ಅಂದಿನ ಕಾಲಕ್ಕೆ ಬುದ್ಧನ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತುಕೊಂಡಿದ್ದು ನಿಜವಾದ ಸತ್ಯವಾದ ಬ್ರಾಹ್ಮಣರು. ಅವತ್ತಿನ ಬ್ರಾಹ್ಮಣರು ಬುದ್ಧನಿಗೆ ಸಪೋರ್ಟ್ ಕೊಡಲಿಲ್ಲ ಅಂದಿದ್ರೆ ಬುದ್ಧ ಇವತ್ತು ಈ ವರ್ಡ್ ಫೇಮಸ್ ಆಗ ಕಾಯ್ತಾನೆ ಇರಲಿಲ್ಲ. ಈ ಸತ್ಯವನ್ನು ಡಿಸ್ಕಷನ್ ಮಾಡೋಕ್ಕೆ ಯಾವನೇ ಬುದ್ಧಿ ಲದ್ದಿ ಜೀವಿಗಳು ಎಲ್ಲಿ ಯಾವುದೇ ಮೂಲಲ್ಲಿದ್ದರೂ ಕರ್ಕೊಂಬನ್ನಿ, ನಾನು ಅದನ್ನು ಓಪನ್ನಾಗಿ ಡಿಸ್ಕಷನ್ ಮಾಡ್ತೀನಿ. ಬುದ್ಧ ಬ್ರಾಹ್ಮಣರ ವಿರೋಧಿ ಅಲ್ಲ. ಬುದ್ಧ ಯಾರ ವಿರೋಧಿ ಅಂದರೆ ಇವತ್ತು ಈ ಕ್ಷಣದಲ್ಲಿ ಅಂಬೇಡ್ಕರ್ ಹೆಸರಲ್ಲಿ ನಡೆಯುತ್ತಿರುವ ಸಂವಿಧಾನದ ಹೆಸರಲ್ಲಿ ಅಸ್ಪೃಶ್ಯತೆ, ಬಂಡವಾಳಶಾಹಿ, ರಾಜಕೀಯ ಗುಲಾಮಗಿರಿಯನ್ನು ನಡೆಸುತ್ತಿರುವ ಇದೇ ರಾಜಕಾರಣಿಗಳು, ಇದೇ ಸರ್ಕಾರಿಯ ಭ್ರಷ್ಟ ಅಧಿಕಾರಿಗಳು, ಇದೇ ಬುದ್ಧ ಬಸವಣ್ಣನ ಹೆಸರು ಹೇಳಿಕೊಂಡು ರಾಜಕಾರಣಿಗಳಿಗೆ ಬಕೆಟ್ ಇಡುತ್ತಿರುವ ಅಸ್ಪೃಶ್ಯತೆಯ ಹೆಸರಲ್ಲಿ, ಹೋರಾಟದ ಹೆಸರಲ್ಲಿ ಬೇಳೆ ಬೇಯಿಸಿಕೊಂಡು ಕಾಸು ಮಾಡುತ್ತಿರುವ ಬ್ರಾಹ್ಮಣ್ಯದ ಮನಸ್ಥಿತಿಯ ರಾಜಕಾರಣಿಗಳು, ಬ್ರಾಹ್ಮಣ್ಯದ ಮನಸ್ಥಿತಿಯ ಭ್ರಷ್ಟ ಅಧಿಕಾರಿಗಳು, ಬ್ರಾಹ್ಮಣ್ಯದ ಮನಸ್ಥಿತಿಯ ಭ್ರಷ್ಟ ರಾಜಕೀಯ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಮತ್ತು ಮಂತ್ರಿಗಳು ಮತ್ತು ಭ್ರಷ್ಟ ಮನಸ್ಥಿತಿಯ ಇಸಮ್ಗಳನ್ನು ನಡೆಸುತ್ತಿರುವ ಕೆಲವು ಷೋಡಶ ಮನಸ್ಥಿತಿಗಳು ಇಂದ್ರಿಯಗಳ ಗುಲಾಮಗಿರಿಯಲ್ಲಿ ಬಿದ್ದು, ಕೊಳೆಚೆಯಲ್ಲಿ ಬಿದ್ದು ಹಂದಿಯಗಳ ರೀತಿ ಒದ್ದಾಡಿಕೊಂಡು ಬೇರೆಯವರ ಕಡೆಗೆ ಬೆರಳು ತೋರಿಸಿಕೊಂಡು ಬೈಕೊಂಡು ತಿರುಗಾಡುತ್ತಿರುವ, ವೇದಗಳ ರೀತಿಯಲ್ಲಿಯೇ ಸಂವಿಧಾನವನ್ನು ಕೈಯಲ್ಲೇ ಹಿಡ್ಕೊಂಡು ಆಟ ಆಡುತ್ತಿರುವ ಭ್ರಷ್ಟ ನ್ಯಾಯಾಧೀಶರು ಅಂತ ಹೇಳೋದು ನಾನು ಅವ್ರನ್ನ, ತೀರ್ಪುಗಾರರ ವಿರುದ್ಧ ಬುದ್ಧ ಬ್ರಾಹ್ಮಣ ಅನ್ನೋ ಪರಂಪರೆ ಏನಿತ್ತವತ್ತು ಅದನ್ನು ಧಿಕ್ಕರಿಸಿ ಶ್ರಮಣ ಪರಂಪರೆಯನ್ನು ಹುಟ್ಟಾಕಿ ಎಲ್ಲ ಬಡ ಜನರಿಗೆ, ದಲಿತರಿಗೆ ಧರ್ಮವನ್ನು ಅರಿತುಕೊಂಡು ಬದುಕುವ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇ ನನ್ನ ಗುರುಗಳು, ಮಾನಸ ಗುರುಗಳು. ನಾನವರ ಮಾನಸ ಶಿಷ್ಯ. ಅವರ ವಿರುದ್ಧವೇ ಹೋರಾಡಿದ್ದೆ ಹೊರತು ಬ್ರಾಹ್ಮಣರ ವಿರೋಧಿ ಅಲ್ಲ. ಇದನ್ನು ಎಲ್ಲಿ ಬೇಕಾದರೂ ಹೇಳ್ತೀನಿ. ಇದೇ ಸೇಮ್ ಅಪ್ಲಿಕೇಬಲ್ ಟು ಬಸವಣ್ಣ, ಇದೇ ಸೇಮ್ ಅಪ್ಲಿಕೇಬಲ್ ಟು ಅಂಬೇಡ್ಕರ್. ಇವತ್ತು ಇವ್ರ ಹೆಸರು ಹೇಳ್ಕೊಂಡು ಬ್ರಾಹ್ಮಣ್ಯದ ವಿರೋಧಿ ಮಾಡ್ಕೊಂಡು ಓಡಾಡ್ತಿದ್ದೀರಲ್ಲ, ಎಲ್ಲರೂ ಬನ್ನಿ ಒಂದು ಕಡೆ ಗುಡ್ಡೆ ಹಾಕೊಂಡು ಕೊಡ್ತೀನಿ ನಿಮ್ಗೆಲ್ಲರಿಗೂ ಸರಿಯಾಗಿ.